ಅದಕ್ಕೆ ಇವಾಗ ಆರಾಮಾಗದಿ ನೀನು. ಅವಾಗ ಶ್ರಮ ಪಟ್ಟಕ್ಕೆ ಇವಾಗ ಶ್ರಮ ಪ್ರತಿಫಲ ಅದು. ಅದನ್ನ ಒಪ್ಕನಕ್ ನೀನು ಮನ್ಸಾರೆ. ಅದೇ ಕೆಲವರು ಭಿಕ್ಷೆ ಬೇಡ್ಕೊಂಡ್ ತಿಂತಾರ, ಕೆಲವ್ರು ಇದಾಗಿರ್ತಾರ. ಅಲ್ಲ ಆ ತರ ಹೋಲ್ಸ್ಕರ ನಾನು ಆರಾಮದೀನ ಅಂತ ಹಂಗ ಆಸ್ಕೆ ಎಷ್ಟಿರ್ತದ ಅಷ್ಟ್ ಕಾಲ್ ಚಾಚಕಂತಾರಲ್ಲ, ಇದೇ ಕಾರಣ ನೋಡು. ಹೇಳ್ತೀನಿ ಕೇಳಿ, ಉಸಿರಾಡುವುದೆಂದರೆ ಊರಾಗ ಪುಕ್ಸಟೆ ದುಡ್ದು ಪುಕ್ಸಟೆ ಮುದ್ದು ಉಂಡು ಜೀವನ ಮಾಡಿ ದನ ಕರ್ಗು ಕಾದು ಸಂಜೆ ಆಗತ್ತಾಡ್ಲು ಊರಕ್ಕೆ ಮುದ್ದು ಹೋಗಿದ್ದು ನಾವು. ಸುಳ್ಳು ಹೇಳ್ಬಾರ್ದು, ನಿಜವಾಗಿ ಹೇಳ್ತೀನಿ ಮಾತು. ಅವೆಲ್ಲ ಮಾಡ್ಕೊಂಡೆ ನಾವು ಈ ಸ್ಥಿತಿ ಬಂದಿವಿ. ನಾನ್ ನೋಡೀನಿ, ನೀನ್ ಅಲ್ಲಿ ಬರ್ತಿದ್ದಲ್ಲ, ನನ್ ದನ ನಂದು ಹಾಕು ಓದ್ ಕುಟ್ಲಾಗ ಹೊಡ್ಕೊಳ್ಳಲಿ ಅಂತ ಬರ್ತಿದ್ದ. ನಾನ್ ನೋಡೀನಿ. ಮತ್ತೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಆ ಜೀವನ ಮಾಡಿದ್ವಪ್ಪ ನಾವು. ಮಾಡಿರ್ಬೇಡಪ್ಪ. ಹೇಳಜ ನೀನ್ ಅನ್ನೋದು. ನಾನು ಏನ್ ಹೇಳಲೆ ಹೇಳಕ್ ನೀನ್ ಅನ್ನೋದು. ನಿನ್ ಬಗ್ಗೆ ನಿಲ್ಲಕ್ಕಾಕತ್ ನೋಡ, ನಿನ್ ಬಗ್ಗೆ ನಿಲ್ಲಕ್ಕಾಕತ್ ನೋಡ. ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ರ ಅವನ್ ಸರ್ಕೆ ನನ್ ಮಕ್ಳು ಸರ್ಕಾರ ಅವ್ರ ಅವನ್ ತಾಯ್ನಾಡ ಅವ್ರ ಅವನ್ ಅವ್ರ ಅಪ್ಪಂಗ್ ಕೊಟ್ಟಾರ ಅವ್ರ ಬಗ್ಗೆ. ನನ್ ಬಗ್ಗೆ ಬಾಡ್, ನನ್ ಬಗ್ಗೆ ಎಲ್ಲ ಹೇಳಿ ನಾನು ಮುಂಚೆ ಬಾಡ. ಹೇಳ್ರಪ್ಪ, ಹೇಳ್ರು. ನಾನು ಒಂದಿದ್ದೇನ ಚೆಮ್ಮಣ್ಣನ ಮಂತ್ಯಾಗ ಚೌರ ಮಾಡ್ಸನಕ್ಕೆ ಹೋಗಿದ್ದೆ. ಅವ್ನು ಬಲವಾನಿಗೆ ಚೌರ ಮಾಡೋರಿಗೆ ಸಣ್ಣಕ್ಕೆ ಮಾಡಪ್ಪ ಅಂತ ಹೇಳಿ ಕುಂತ್ಕಂತೆ. ಅವ ನೀನೊಂದ್ ಮಾತು ಹೇಳಿದ್ದೆ. ಯಾವ್ದೇಳು? ಇದು ಏನು ಮನೆ ಕಟ್ಟನು ಇದ್ದ ಊರಾಗ. ಮನೆ ಕಟ್ಟನ ಏನೋ ದಿನ ಅವ್ನ ಹೊಲ ಇದ್ದಿದ್ದಿಲ್ಲ, ಮನೆ ಇದ್ದಿದ್ದಿಲ್ಲ. ಅವ್ನು ದಿನ ಕೇಳ್ತದಂತೆ ದೇವ್ರನ್ನ, ಮಳೆ ಬರ್ಲಿ ಅಂತ. ಅದಕ್ಕೆ ಅವ ಆದ್ಯಾಗ ಹೋಗನ್ ಬಂದು ಹೇಳಿದಂತೆ, ನಿಮ್ದು ಹೊಲ ಇಲ್ಲ ಏನೂ ಇಲ್ಲ, ದಿನ ಮಳೆ ಬರ್ತದೆ ಅಂತಲ್ಲ, ನಿಮ್ ಭಾರಿ ಶ್ರೇಷ್ಠವಾದ ವ್ಯಕ್ತಿ ನೀನು ಅಂತ ಅಂದಂತೆ. ಅದಕ್ಕೆ ಅವನು ಅಂದಂತೆ, ಎಂತದಿಲ್ಲ ಮಳೆ ಬಂದ್ರ ಮನೆಯಾರ ಬೀಳ್ತಾವ, ಅದಕ್ಕೆ ನಾ ಬೇಡ್ಕೊಂತೀನಿ ಅಂತ ಅಂದಂತೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನೀನ್ ಅಂದಿದ್ದ ಅದನ್ನ ನನಗೆ. ವಿಡಿಯೋ ಆಗೈತೆ ಇಲ್ಲ, ಅವಾಗ ನೀನ್ ಹೇಳಿದ್ದು ಇಲ್ಲಿಗೆಲ್ಲ ಒಂದು 5-6 ವರ್ಷದ ಹಿಂದೆ. ಅದು ಇನ್ನೂ ನೆನಪಕ್ಕಂತೀನಿ. ಕೇಳಿ ಅವನ್ನ, ಮೀಟರ್ ಬೇಕು, ಮೀಟರ್ ಚೌರ ಮಾಡ್ಕೊಳಕ ಕುಂತಿದ್ದೆ. ಜಗ್ಗಣ್ಣ ಅಂತ ಒಬ್ಬನದಾನ. ಅವನೇನು ಹೇಳ್ದ, ಚೌರದರನಿಗೆ ಇಲ್ಲೋಡೆ ವಜ್ಜನ ಎಬ್ಬಲಿ ಕಟ್ಟಿಂಗ್ ಮಾಡಂತ ಹೇಳ್ಬಿಟ್ಟ. ಅವನ ಮಾತು ಕೇಳಿ ಹಂಗ ಮಾಡಿಬಿಟ್ಟ. ನಾನು ಅಲ್ಲಿಂದ ಕೂತ್ಕೊಂಡು ಬಂದೆ. ಬೇನ್ ಕಟ್ಟಿ ಮೇಲೆ ಜನ ಕೂತಿದ್ರು. ಜನ ಕುಂತಾಗ ಏನಪ್ಪ ಅಂತ ಅವ್ರು ನಾನು ನೋಡಿ ನಕ್ಕರು. ನಗ ತಡ್ಲನ ನನಗೆ ಅವ್ರು ಏನು ಅವ್ರು ಯಾಕೆ ನಗ್ತಾರೆ ನನಗೆ ಗೊತ್ತಾಗಲಿಲ್ಲ. ಇದತ್ತು ಕೂತ್ಕೊಂಡು ನಾನು ದುಡ್ಡು ಕಟ್ಟಿ ತಗೊಂಡು ಹೋದೆ. ಅವ್ರ ಮನೆ ಮಗ ಇದ್ದ. ಯಪ್ಪ ಹಿಂಗ ಮಾಡ್ಸೇನ ಅಂತ ಅಂದ್ರು. ಬಿಡ ಭಾರಿ ಕಡಿತಿತ್ತು, ಸಣ್ಣಕ್ಕೆ ಮಾಡ್ಸಂದ್ರೆ ಹೋಗಿ ಹಳ್ಳೆ ನೋಡ್ಕೆ ಹೋಗು ಅಂದ್ರು. ಆ ಹಳ್ಳೆ ನೋಡ್ಕೊಂತಾನೆ ಆ ಥರ ತಗೊಂಡ್ಬಿಡ್ತೀನಿ. ಎಲ್ಲ ಎಬ್ಬಲ್ ಕಟಿಂಗ್ ಮಾಡಿದ ಅಂತ. ನನಗಾಗಿರೋದು 74 ವರ್ಷ ವಯಸ್ಸು. ಆ ವಯಸ್ಸಿನಾಗ ಇಂಥ ಹುಡುಗ ಜಗ್ಗಣ್ಣನ ಈ ಥರ ಮಾಡ್ತಿದ್ದ. ಅದಕ್ಕೆ ನನಗೆ ತುಂಬ ನಾಚಿಕೆ ಆಯ್ತು. ನನ್ನ ಮೊಮ್ಮಗಳು ಒಬ್ಬಕ್ಕೆ ಕಳಿಸ್ತೆ. ಹೋಗಿ ಅದ್ರಂತೆ ಇವನ್ನೆಲ್ಲ ಕಾತ್ರ ಮಾಡ್ತಕ್ಕಂಥದ್ದು ಕಳಿಸ್ತೆ. ಅದಕ್ಕೆ ಅಜ್ಜ ಆ ತಲ ಊರಿಗೆ ಹೋಗ್ಬಿಡ್ದಾನಂತದ್ದು. ಅಯ್ಯೋ ಬಾಣ ಸುಡು ಅಂತಂದು ಸುಮಾರು ಅಂದ್ರೆ 15 ದಿವಸ ಪೇಟೆ ಕಟ್ಟಿನೂ ತಂದ್ಬಿಟ್ಟಲ್ಲ. ಒಂದು ದಿವಸ ಬೇನ್ ಕಟ್ಟಿ ಕುಂತೆ. ಅದೇ ಮಾಡಿ ಸುಡುಗ್ ಬಂದು ಪೂಜೆ ಹೋಗೋಣ ಅಂತ ಒಬ್ಬರು ಕುಂತಾಗ ನೋಡಿ ಇವತ್ತು ಹೆಂಗೆ ಮಾಡ್ತೀವಿ ಅಂತ ಹಿಂಗೆ ತೆಗ್ದ. ಒಂದು ಎಬ್ಬರಿ ಕಟ್ಟಿಂಗ್ ನೋಡಿ, ಅಪ್ಪ ಈ ವಯಸ್ಸಿಗೆ ಇಂಥ ಕಟ್ಟಿಂಗ್ ಹಾಕ್ಬೇಕಂತ ಲೋಕಣ್ಣ ಅಂತ ನನಗೆ ಆಸೆಯಾಗಿ ಮಕ ಮುಚ್ಚಿ ಮನೆ ಕಡೆ ಬರ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಮಾಡ್ಕೊಳಪ್ಪ. ಕಟ್ಟಿಂಗ್ ಮಾಡಿಸಿದ ವ್ಯಕ್ತಿ ನಾನೇ ಮಾಡಿಸಿದ್ದು ಅವಾಗ. ಹೌದೇನಪ್ಪ? ನಾನು ನಿಜ ಸಂಗತಿ ಹೇಳಿದ್ನಲ್ಲ. ಇನ್ನೊಂದು ಹೇಳ್ತಾನೆ ಬಾಯಿ. ನಮ್ಮೂರು ಕಲ್ಲು ಹೇಳಿದ ಒಂದು ಇತಿಹಾಸ ಹೇಳ್ತಾನೆ. ಇತಿಹಾಸ ಏನಪ್ಪ ಇತಿಹಾಸ ಅಂದ್ರೆ, ಇದು ಕೇವಲ 4 ಮನೆ ನಮ್ಮ ಕಾಲಿನಳ್ಳಿ ಮನೆ ಇದ್ವು ಅಂತ ನಾನು ಹೇಳೋದ ಮಾತಲ್ಲ. ನನಗಂತೂ ಇಂದ್ಲಿ ಯಜಮಾನ್ರು ಹೇಳೋ ಮಾತು. ಯಾಕೆ ನಾನು ಹೇಳಿದ್ ನಾನು ನೋಡಿಲ್ಲಲ್ಲ. ನೀನು ನೋಡಿಲ್ಲ, ಹುಟ್ಟಿರಕ್ಕಿಲ್ಲ. ಇಲ್ಲ. ಆಮೇಲೆ 4 ಮನೆಯಿಂದ ಮತ್ತೆ ಇಲ್ಲಿ ಪಕ್ಕದ ಕಾಶಿಪುರ ತಲ್ಲೊಂದು ಹಾಕತ್ವಂತೆ.
ಈ ಕಡೆಗೊಂದು ಶಿವಪುರ ಅಂತ ಅಲ್ಲಿ 4 ಮನೆ ಇದ್ವು ಅಂತೆ. 4 ಇವ್ 4 ಸೇರಿ ಒಟ್ಟು 12 ಮನೆ ಸೇರಿ ಇಲ್ಲಿ ಒಂದು ಕಲ್ಲನಹಳ್ಳಿ ಎಂಬ ಒಂದು ಊರು ಕಟ್ಟಿದ್ರಂತೆ. ಕಟ್ಟಿದಾಗ 4 12 ಅದು 12 ಆದಾಗ ಹಂಗ ಜಮೀನು ಮಾಡ್ಕೊಂತ ಊರು ಹಂಗ ಆ ಊರು ಇವರು ಅಲ್ಲಿಂದ ಇಲ್ಲಿಂದ ಎಲ್ಲ ಬಂದು ಇದು ಹಂಗೆ ಈಗ 175 ಮನೆ ಬಂದೈತೆ ನಮ್ಮೂರು. ಈಗ ಕಲ್ಲಿನಹಳ್ಳಿ ಎಂಬ ಗ್ರಾಮ ಆಗೈತಿ. ಇದು ನಮ್ಮ ಕಲ್ಲಿನಹಳ್ಳಿಯ ಇತಿಹಾಸ. ಇಂಥದ್ದು ಹೇಳಜ್ಜ ಹುಡುಗರಾಗ ಚರಿತ್ರೆ ಅದು ಇತಿಹಾಸ ಅದು ನಾನು ಹೇಳೋದಲ್ಲ, ಹಿಂದಿ ಅದು ಮಾಡಿ ಹೇಳೋದು. ಅದೇ ಮತ್ತೆ ನಾನು ಹೇಳೋದಲ್ಲ, ನನಗೆ ಗೊತ್ತಿಲ್ಲಲ್ಲ. ಅದೇ ಮತ್ತೆ ನೀನು ನನಗೇನು ಗೊತ್ತಲ್ಲ ಜ ನಾನು ನಿನ್ನ ಬರ್ತೈತೆ ಬರ್ತೈತಿ. ನಾನು ಆಮ್ಯಾಗ ತೋರಿಸ್ತೀನಿ ಮತ್ತೇನಾರ ಏನು ಬೇಡಪ್ಪ, ಸಾಕಷ್ಟೇ. ಸಾಕು. ಸರಿ ಬಾಯ್. ಹಂಗ ಸಬ್ಸ್ಕ್ರೈಬ್ ಮಾಡಿ ಅಂತ ಯೂಟ್ಯೂಬ್ನಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅನ್ನ ಯೂಟ್ಯೂಬ್ನಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ಸ್ ನೋಡಿ ಗೈಸ್, ಸ್ವಲ್ಪ ಮಾಡ್ರಪ್ಪ. ಹಿರಿಯರ ಮಾತು ಕೇಳ್ರು ನೀನೊಂದ ಕೇಳಪ್ಪ. ಯೂಟ್ಯೂಬ್ ಚಾನಲ್ನಾಗ ಏನು ಹೇಳ ಯೂಟ್ಯೂಬಾಗ ಅದನ್ನ ಹೇಳೋಲ್ಲ. ಕದನದೋಳ್ ಕನ್ನಡಿಗ ಅಂತ ನನ್ನ ಹೆಸರು ಐತಿ. ಆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಅವನಕ್ಕ ಬರಲ್ಲ ಬೇಡ ಅದನ್ನ. ಕದನದೋಳ್ ಕನ್ನಡಿಗ ಅನ್ನಜ ನನಗೆ ಬರಲ್ಲ ಬೇಡ ಅನ್ನಜ ಕದನದೋಳ್ ಕನ್ನಡಿಗ. ಕನ್ನಡಿಗ ಕದನದೋಳ್ ಕಲಿಪಾರ್ಥ ನೆಮ್ ಕೆಣಕ್ಕೆ ಉಳಿದವರಾರಿಲ್ಲಿ ಅಂತ ಯಾವ್ದೋ ಒಂದು ಐತಲ್ಲ ಡೈಲಾಗ್. ಇದು ಒಂದು ರಾಜ್ಕುಮಾರ್ ಬೊಬ್ರು